ಸರಿ ನೀವು ಗೊಬ್ಬರ ಯಾವ ಥರ ತಯಾರು ಮಾಡ್ತೀರಿ? ನಾನು ಕಳೆದ 2 ವರ್ಷದಿಂದ ಇದನ್ನು ಮಾಡಿದ್ದೀನಿ. ಇದಕ್ಕೆ ಕಾರಣ ಅಂದರೆ ನಿಡ್ಸೋಶಿ ಸ್ವಾಮಿಗಳು ಅವರು ಹೇಳಿದ ಪ್ರಕಾರ ನಾವು ಇದನ್ನು ಮಾಡ್ತೀವಿ. ಈಗ ಹೆಂಗೆ ಮಾಡ್ತೀವಿ ಅನ್ನೋದು ನಿಮಗೆ ನಾನು ಸಾಧಾರಣ ಮಾಹಿತಿ ಹೇಳ್ತೇನೆ, ತಿಳ್ಕೊರಿ. ಇದು 3 ಗಡಿಗೆಗಳು ಅದಾವು. ಇದ್ರೊಳಗೆ ಫಸ್ಟ್ ಗಡಿಗೆ ಒಳಗೆ ನಾವು ಶುರು ಮಾಡಬೇಕು. ಸೊ ಇದು ಒಂದು 30 ದಿವಸ ಕೆಲಸ ಇರ್ತದೆ. ಶುರುವಾತ್ ನೀವು 10 ದಿವಸ ಇದ್ರೊಳಗೆ ಕಾಯಿಪಲ್ಲೆ ನಿಮ್ಮ ಮನೆಯೊಳಗೆ ಏನು ಹಸಿ ಕಸ ತಯಾರಾಗ್ತದೆ ಅದನ್ನು ಇದ್ರೊಳಗೆ ನೀವು ಫಸ್ಟ್ ಹಾಕಬೇಕು. ಆಮೇಲೆ 10 ದಿವಸ ಆಗಂದ್ರೆ ಇದು ತುಂಬ್ತದೆ. ಇದು ತುಂಬ ಅಂದರೆ ಬಾಜುಕ್ ಮಾಡಿ ಮತ್ತು 2ನೇ ಪಾಟಿಗೆ ನೀವು ಹಾಕಬೇಕು. ಆವಾಗ ಇದು ಫಸ್ಟ್ ಪಾಟ್ ಕೆಳಗೆ ಹೋಗ್ಬೇಕು ಮತ್ತು 2ನೇ ಪಾಟ್ ಶುರು ಮಾಡೋದು. ಸೊ 2ನೇ ಪಾಟ್ ಯಾವಾಗ ತುಂಬ್ತದೆ ಅವಾಗ ಅದು ತೆಳಗೆ ಹೋಗ್ಬೇಕು, ತೆಳಗಿಂದ ಖುಲ್ಲಾ ಪಾಟ್ ಮ್ಯಾಲೆ ಬರಬೇಕು. ಹಿಂಗೆ 30 ದಿವಸ ಒಳಗೆ ನಿಮಗೆ ಶೇವಟಾಗಿ ಈ ಪ್ರಕಾರದ ಒಂದು ಖತ ನಿಮಗೆ ಸಿಗ್ತದೆ. ಸೊ ಇದು ಖತ ನೀವು ನಿಮ್ಮ ಮನೆಯೊಳಗೆ ಉಪಯೋಗ ಮಾಡ್ಬೋದು, ಗಿಡಗಳಿಗೆ ಉಪಯೋಗ ಮಾಡ್ಬೋದು. ಮತ್ತು ನಾವು ಇಲ್ಲಿ ಎಲ್ಲ ಹಚ್ಚಿದ ಗಿಡಗಳಿಗೆ ನಾವು ಸ್ವಂತ ಗೊಬ್ಬರ ಯೂಸ್ ಮಾಡ್ತೀವಿ. ಸೊ ಇದರಿಂದ ವಿಘಟನೆಯೂ ಈಸಿ ಆಗ್ತೈತಿ ಮತ್ತು ಮುನ್ಸಿಪಾಲ್ಟಿ ಮಳೆಗಿಂತ ಭಾರೂ ಕಡಿಮೆ ಆಗ್ತದೆ. ಹೌದ್ರಿ ಸರಿ. ಕಸ ಸುಮ್ಮ ವೇಸ್ಟ್ ಮಾಡೋ ಬದಲಿನ ಈ ರೀತಿ ನಾವು ಉಪಯೋಗ ಮಾಡ್ಕೊಂಡ ನಮ್ಮ ಗಿಡಗಳಿಗೆ ಉಪಯೋಗ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಚಂದ ಇರ್ತೈತಿ ಮತ್ತು ರಾಸಾಯನಿಕಗಳ ಬಳಕೆಗೂ ಕೂಡ ಕಡಿಮೆ ಆಗ್ತೈತಿ. ರಾಸಾಯನಿಕ ಬಳಕೆ ಕಡಿಮೆ ಆಗಿ ನೈಸರ್ಗಿಕ ಖತವನ್ನು ನಾವು ಉಪಯೋಗ ಮಾಡಬಹುದು. ಇದರ ಕೂಡ ನಾವು ಕಾಯಿಪಲ್ಯ ಹಾಕುವಾಗ ಕಟ್ ಕಾಯಿಪಲ್ಯ ಅಥವಾ ಮೊಸರಿಯನ್ನು ಹಾಕುವಾಗ ಇದು ಒಂದು ಥರದ ಕೋಕೋಪಿಟ್ ಅಂತ ಇರ್ತದೆ. ಆ ಕೋಕೋಪಿಟ್ ಆ ಕಾಯಿಪಲ್ಯ ಮೇಲೆ ಸುರುವಿ ನಾವು ಖತ ತಯಾರು ಮಾಡಬೇಕು. ಕೋಕೋಪಿಟ್ ಹಾಕೋದ್ರಿಂದ ಇದು ಒಂದು ಫುಡ್ ತಯಾರಾಗ್ತದೆ. ಅದೊಂದು ಹುಳ ಇರ್ತದೆ, ಅದಕ್ಕೆ BSFL ಅಂತಾರು, ಬ್ಲ್ಯಾಕ್ ಸೋಲ್ಜರ್ ಲಾರ್ವಾ ಫಾರೆಸ್ಟ್. ಆ ಹುಳನೇ ಈ ಖತ ತಯಾರು ಮಾಡ್ತದೆ. ಮತ್ತು ಈ ಮಾಡಿದ್ರಿಂದ ನಾವು ವಿಘಟನೆಯೂ ಮಾಡಬಹುದು ಖತಕ್ಕೆ. ಸೊ ವಿಘಟನೆ ಅಂದರೆ ಹಸಿ ಖತ ಬಾಜುಕ ಆಗ್ತದೆ ಮತ್ತು ಇದು ಪ್ಲಾಸ್ಟಿಕ್ ಬಾಜುಕ ಆಗ್ತದೆ. ಸೊ ಒಣ ಕಸ ಇದರಿಂದ ಬಹಳ ಮುಂದೆ ತೊಂದರೆಗಳು ಅದಾವು. ನಮ್ಮ ಸಿಹಿಗಳಿಗೆ ತೊಂದರೆ ಐತಿ, ಪ್ರಾಣಿಗಳಿಗೆ ನೀರಿನ ಪ್ರಾಣಿಗಳಿಗೆ ತೊಂದರೆ ಭಾಳ ಅದ. ಸೊ ಹೀಗಾಗಿ ನಾವು ಈಗಾಗಲೇ ಇದಕ್ಕೆ ಬಾಜು ಮಾಡಿದ್ವು ಅಂದ್ರೆ ಇಂಡೈರೆಕ್ಟ್ಲಿ ನಾವು ಪರಿಸರಿಗೆ ಒಂದು ಸಹಾಯ ಮಾಡಿದಂಗೆ ಆಗ್ತೈತಿ ಮತ್ತು ಮುಂದಿನ ದಿವಸ ಒಳಗೆ ಇದರದ್ದು ಉಪಯೋಗ ಬಹಳ ಆಗ್ತೈತಿ. ತಯಾರು ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತಾರೆ ನಂಗೆ. ಬರೋದಲ್ಲ ಚಂದ ಹೊಡೆದಲ್ಲ ಎಣ್ಣೆ